ನಮಸ್ಕಾರ ಮಾಸ್ಟರ್ಸ್. ಎಲ್ಲರಿಗೂ PMC ಕನ್ನಡ ವಾಹಿನಿಯಲ್ಲಿ ಪ್ರಸ್ತುತವಾಗ್ತಾ ಇರುವಂಥ ಸ್ವಾಧ್ಯಾಯಕ್ಕೆ ನಮಸ್ಕಾರ, ಸ್ವಾಗತ ಹಾಗೂ ಸುಸ್ವಾಗತ. ಮೊದಲಿಗೆ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವ್ರಿಗೂ ಸ್ವರ್ಣಮಾಲಾ ಪತ್ರಿಯಮ್ಮನವ್ರಿಗೂ ನನ್ನ ಶತಕೋಟಿ ಪ್ರಣಾಮಗಳು. ಮಹಾವತಾರ್ ಬಾಬಾಜಿ, ಸ್ವಾಮಿ ಸಮರ್ಥರು, ಇನ್ನು ಅನೇಕ ಗುರುಗಳು ಹಾಗೂ ನಮ್ಮ ಬುದ್ಧನಿಗೂ, ನಮ್ಮ ಬುದ್ಧ ಗುರುವಿಗೂ ನನ್ನ ಶತಕೋಟಿ ಪ್ರಣಾಮಗಳು. ಇಲ್ಲಿ ಇನ್ನಿಬ್ಬರನ್ನ ಸೇರಿಸ್ತೀನಿ, ಏಕೆಂದರೆ ಯಶೋಧರೆ ಹಾಗೂ ಪ್ರಜಾಪತಿ ಅವರು ಅನೇಕರಿಗೆ ಮಾರ್ಗವನ್ನು ತೋರಿಸಿದ್ದಾರೆ. ಈಗಲೂ ಒಂದು ಬೆಳಕಿನ ರೂಪದಲ್ಲಿ ಎಷ್ಟೋ ಜನಕ್ಕೆ ಮಾರ್ಗವನ್ನು ತೋರಿಸ್ತಿದ್ದಾರೆ ಅಂತ ಸಹ ನಾನು ಎಷ್ಟೋ ಪುಸ್ತಕಗಳಲ್ಲಿ ಓದಿದ್ದೀನಿ. ಅವರಿಗೂ ಸಹ ನನ್ನ ಪ್ರಣಾಮಗಳು. ಮಾಸ್ಟರ್ಸ್, ಈ ಸ್ವಾಧ್ಯಾಯದ ಕೊನೆಯ ಹಂತವನ್ನು ತಲುಪಿದ್ದೇವೆ ನಾವು. ಅಂದರೆ ಇವತ್ತು ನಾವು ಮಾತಾಡ್ತಾ ಇರೋದು ಸಂಘಂ ಶರಣಂ ಗಚ್ಚಾಮಿ ಪುಸ್ತಕದ 30ನೇ ಅಧ್ಯಾಯ ನಿರ್ವಾಣ. ಈ ಅಧ್ಯಾಯ ಈ ಪುಸ್ತಕದ ಮೊದಲನೇ ಭಾಗದ ಕೊನೆಯ ಅಧ್ಯಾಯ. ನಾನು ಮುಂಚೆನೇ ಮೊದಲನೇ ಒಂದು ಸಂಚಿಕೆಯಲ್ಲೇ ಹೇಳಿದ್ದೆ, ಈ ಪುಸ್ತಕವನ್ನು 2 ಭಾಗಗಳಾಗಿ ಮಾಡಿದ್ದಾರೆ. ಮೊದಲು ಯಶೋಧರೆಯ ಒಂದು ಜೀವನಗಾಥೆ ಮತ್ತು ಎಲ್ಲ ಬುದ್ಧ, ಶುದ್ಧೋಧನ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಯಾಕೆಂದರೆ ಅವಳ ಜೀವನಗಾಥೆ ಇದು ಸಂಪೂರ್ಣ ಅವಳ ಬದುಕು. ಅಂದರೆ ರಾಹುಲನ ಜನ್ಮ, ಅವತ್ತು ಸಿದ್ಧಾರ್ಥ ಆಕೆಯನ್ನು ಬಿಟ್ಟು ಹೋದ ದಿನದಿಂದ ಮತ್ತು ಆಕೆಯ ಒಂದು ದೇಹತ್ಯಾಗ ಮಾಡುವ ಹಂತದವರೆಗೂ ಇರುವ ಒಂದು ಮೊದಲನೇ ಭಾಗ. ಇನ್ನು 2ನೇ ಭಾಗ ಬಂದು ಅನೇಕ ಒಂದು ತತ್ವಗಳು ಅಥವಾ ಈ ನಮ್ಮ ಜೀವನಕ್ಕೆ ಬೇಕಾಗುವಂಥ ಬೌದ್ಧ ಸೂತ್ರಗಳಾಗ್ಬೋದು ಅಥವಾ ಬುದ್ಧನ ಒಂದು ಜೀವನದಲ್ಲಿ ಇರುವಂಥ ಅನೇಕ ಪಾತ್ರಗಳು, ಅವರ ಬದುಕಿನಿಂದ ನಾವು ಏನು ಕಲಿಬಹುದು ಮತ್ತು ನಾವೇನು ಅಳವಡಿಸ್ಕೋಬಹುದು, ಅದನ್ನು ನಮ್ಮ ಒಂದು ಬದುಕಿನ ಒಂದು ರೀತಿ ನೀತಿಗಳಲ್ಲಿ ಮಿಶ್ರಣ ಮಾಡ್ಕೋಬೋದು ಅನ್ನೋ ಒಂದು ತತ್ವಗಳ ಬಗ್ಗೆ, ಎಷ್ಟೋ ಒಂದು ವಿಷಯಗಳ ಬಗ್ಗೆ ಆಧ್ಯಾತ್ಮಿಕ ಒಂದು ಚರ್ಚೆ ಅಂತ ಕೂಡ ಹೇಳ್ಬೋದು. ಅಷ್ಟು ವಿಶ್ಲೇಷವಾಗಿ 2ನೇ ಭಾಗದಲ್ಲಿ ವಿವರಿಸಿದ್ದಾರೆ. ಅದರ ಮೊದಲು ನಾವು ಈ ಮೊದಲನೇ ಭಾಗದ ಕೊನೆ ಹಂತದಲ್ಲಿದ್ದೀವಿ ಇವತ್ತು. ಅದರ ಬಗ್ಗೆ ಮಾತಾಡೋಣ. ಹೀಗಾಗಿ ಈ ಒಂದು ಇಲ್ಲಿವರೆಗೂ ನಾವೆಲ್ಲಿ ಎಷ್ಟರ ಮಟ್ಟಿಗೆ ಬಂದಿದ್ದೀವಿ ಅಂದರೆ, ಪ್ರಜಾಪತಿ ಮಾತೆ ಅಸುನೀಗಿದ್ದಾರೆ. ಈ ಅಂದರೆ ಕೊನೆ ಉಸಿರು ಎಳಿತಾ ಇದ್ರು. ನಾವು ಹಿಂದಿನ ಸಂಚಿಕೆ ನೋಡಿದಾಗ ಕೊನೆ ಉಸಿರು ಎಳೆಯುವಂಥ ಒಂದು ಪರಿಸ್ಥಿತಿ ಆ ಒಂದು ಬೌದ್ಧ ಆಶ್ರಮದಲ್ಲಿ ಎಲ್ಲರೂ ಕೂತು, ಮಹಿಳೆಯರೆಲ್ಲ ಪ್ರಜಾಪತಿ ಮಾತೆಯ ಒಂದು ಹೇಳಿಕೆಯ ಮೇಲೆ ಯಶೋಧರೆ ತನ್ನ ಬದುಕಿನ ಕಥೆಯನ್ನು ಎಲ್ಲ ಬೌದ್ಧ ಭಿಕ್ಷುಣಿಯರಿಗೂ, ಅಂದರೆ ಮಹಿಳೆಯರೆಲ್ಲರಿಗೂ ಹೇಳ್ಕೊಂಡು ಬಂದಿದ್ದಾಳೆ. ಈಗ ಕೊನೆ ಉಸಿರು ನಿಮಗೆ ಜ್ಞಾಪಕ ಇದೆ ಅಲ್ವಾ, ಆಕೆ ಬಹಳ ಒಂದು ತೀವ್ರಗತಿಯಲ್ಲಿದ್ದರು. ಆಕೆ ಒಂದು ಸ್ವಾಸ್ಥ್ಯ ಅಷ್ಟು ಚೆನ್ನಾಗಿರಲಿಲ್ಲ. ಆಕೆ ಮಲಗಿರ್ತಾರೆ, ಪಕ್ಕದಲ್ಲಿ ಕೂತು ಯಶೋಧರೆ ಎಲ್ಲವನ್ನೂ ಹೇಳ್ತಿರ್ತಾಳೆ. ಅಂಥ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅಂದರೆ ಪ್ರಜಾಪತಿ ಮಾತೆ ಅಸುನೀಗುವಂಥ ಕಾಲ. ನಿಧಾನವಾಗಿ ಆಕೆ ಇನ್ನೂ ಕೃಶವಾಗಿದ್ದಾರೆ. ಕೃಶವಾಗ್ತಾ ಆಗ್ತಾ ಕೊನೆಯ ಉಸಿರೆಳೆದು ಒಂದು ಬಾರಿ ಕಣ್ಣು ಪ್ರಕಾಶಮಾನವಾಗಿ ತೆರೆದು, ಅಂದರೆ ಅಗಲವಾಗಿ ತೆಗೆದು ಯಶೋಧರೆ ಕಡೆ ನೋಡ್ತಾರಂತೆ. ಹಾಗೂ ಆಕೆ ಮಾತಾಡೋ ಸ್ಥಿತಿನೂ ಹೊಟ್ಟೋಗಿರುತ್ತೆ. ಆಕೆ ಸನ್ನೆಯಲ್ಲೇ ನಿನ್ನ ಕತೆ ಎಲ್ರಿಗೂ ಹೇಳಬೇಕು ಅಂತ ಹೇಳಿದ್ರು ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಆಗಲೇ ಹೇಳಿದ್ದೆ. ಅದನ್ನು ಮತ್ತೆ ಆಕೆ ಒಂದು ಸಮ್ಮತಿ, ಆಕೆ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಅದನ್ನು ಅರ್ಥ ಮಾಡಿಕೊಂಡೆ ಈ ಎಲ್ಲ ಪುಸ್ತಕ ಓದಿ. ಕೊನೆಯ ಒಂದು ಕಣ್ಣ ಒಂದು ಸನ್ನೆಯಲ್ಲೇ, ನಾವು ಮಾತಾಡಬೇಕಾಗಿಲ್ಲ ಮಾಸ್ಟರ್ಸ್, ಭಾಷೆ ಅವಶ್ಯಕತೆ ಇಲ್ಲ, ಕಣ್ಸನ್ನೆಯಲ್ಲೇ ಎಲ್ಲವನ್ನೂ ಅರ್ಥ ಮಾಡ್ಕೋಬಹುದು. ಅಂಥ ಒಂದು ಪರಿಸ್ಥಿತಿ. ಆಕೆ ಕೊನೆಯ ಒಂದು ಸಲ ಯಶೋಧರೆ ತನ್ನ ನೋಡಿ, ಅಂದರೆ ಆಕೆ ಎಲ್ಲೋ ತೃಪ್ತಿ, ಸಮ್ಮತಿ ಎಲ್ಲ ಆಗಿ ಆಕೆ ಕೊನೆ ಉಸಿರು ಎಳಿತಾರೆ. ಇನ್ನು ಪ್ರಜಾಪತಿ ಮಾತೆ ತೀರ್ಕೊಂಡ ನಂತರ ಇನ್ನು ಆಕೆ ರಾಜಮಾತೆ ಅಲ್ವೇ, ಬೌದ್ಧ ಭಿಕ್ಷುಣಿ ಆಗಿದ್ದರೆ ಏನು, ಮೂಲತಃ ಆಕೆ ರಾಜಮಾತೆ. ಶುದ್ಧೋಧನ ಮಹಾರಾಜನಿಗೆ ವಿಷಯ ಗೊತ್ತಾಗಿದೆ. ಆತನ ಒಂದು ಆಸೆಯ ಮೇರೆಗೆ, ಆತನ ಒಂದು ಆಜ್ಞೆ ಮೇರೆಗೆ ಆಕೆಯ ಪಾರ್ಥಿವ ಶರೀರವನ್ನು ಆಸ್ಥಾನಕ್ಕೆ ತರಲಾಗಿದೆ.
ಎಲ್ಲ ವಿಧಿವಿಧಾನಗಳು, ಒಂದು ರಾಜಮಾತೆಗೆ ಏನೆಲ್ಲ ಮರ್ಯಾದೆ ಸಲ್ಲಬೇಕೋ ಎಲ್ಲವನ್ನೂ ಸಲ್ಲಿಸಿದ್ದಾರೆ. ಪಂಚತ್ವದಲ್ಲಿ ವಿಲೀನಳಾಗಿದ್ದಾಳೆ ನಮ್ಮ ಮಹಾರಾಣಿ ಮಹಾಪ್ರಜಾಪತಿ. ಅರಿಹಂತ ಮಹಾಪ್ರಜಾಪತಿ ಜ್ಞಾನೋದಯವನ್ನು ಹೊಂದಿ ನಿರ್ವಾಣ ಸ್ಥಿತಿಯಲ್ಲಿ ಇದ್ದಂಥ, ಜೀವನದಲ್ಲೇ ಬದುಕಿರಬೇಕಾದ್ರೇ ನಾವು ಏನು ಒಂದು ಕರ್ಮಗಳನ್ನೆಲ್ಲ ಕಳ್ಕೊಂಡು ಮತ್ತೊಂದು ಬದುಕು ಬರೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಸ್ಥಿತಿಗೆ ಹೋಗೋದಿದೆಯಲ್ಲ, ಅದು ನಿರ್ವಾಣ ಸ್ಥಿತಿ. ಇನ್ನು ನಾವು ಸತ್ತ ನಂತರ ತಲುಪೋದಿದೆಯಲ್ಲ, ಅದು ಪರಿನಿರ್ವಾಣ ಸ್ಥಿತಿ. ಅದ್ರ ಬಗ್ಗೆ ನಾವು ಇನ್ನೆಂದಾದರೂ ಮಾತಾಡೋಣ. ಆದರೆ ಈಗ ಅಂಥ ನಿರ್ವಾಣ ಸ್ಥಿತಿಗೆ ತಲುಪಿದಂಥ ಆ ಮಹಾಪ್ರಜಾಪತಿಗೆ ಎಲ್ಲವೂ ಸಾಂಗವಾಗಿ ನಡೆದಿದೆ. ಅಂತಿಮ ಕ್ರಿಯೆಗಳೆಲ್ಲ ಸಾಂಗವಾಗಿ ನಡೆದಿದೆ. ಇನ್ನು ಅದು ಒಂದು ಘಟ್ಟ, ಒಂದು ಅಧ್ಯಾಯ ಮುಗ್ದಂಗೆ. ಅದು ಇಂಥ ಒಂದು ಪರಿಸ್ಥಿತಿಲೂ ಅಥವಾ ಆಕೆ ಇಷ್ಟು ಅಸ್ವಸ್ಥವಾದಂಥ ಇಷ್ಟು ದಿನಗಳ ಕಾಲದಲ್ಲೂ ಬುದ್ಧನಾಗಲಿ ರಾಹುಲನಾಗಲಿ ಎಂದೂ ಬಂದು ನೋಡಲಿಲ್ಲ. ಒಂದು ಅಧ್ಯಾಯದಲ್ಲಿ ಆ ಒಂದು ಉಲ್ಲೇಖ ಬರುತ್ತೆ, ಎಂದೂ ಬಂದು ನೋಡಲಿಲ್ಲ. ಅಷ್ಟೇ ಅಲ್ಲ, ಆಕೆ ಆ ಸ್ಥಿತಿಯಲ್ಲಿರುವ ವಿಷಯ ಕೂಡ ಎಂದೂ ಅವರಿಗೆ ಹೋಗಿ ತಲುಪಿಲ್ಲ. ಬುದ್ಧನಿಗಾಗಲಿ ರಾಹುಲನಿಗೆ ಹೋಗಿ ತಲುಪಿಲ್ಲ ಅದು. ಏಕೆಂದರೆ ಆಕೆಗೆ ಅವರಿಗೆ ತಿಳಿಸೋದು ಬೇಕಿರಲಿಲ್ಲ. ಏಕೆಂದರೆ ನಿರ್ವಾಣ ಸ್ಥಿತಿ ಅಂದರೆ ಏನು ಹೇಳಿ, ಎಲ್ಲವನ್ನು, ಎಲ್ಲ ವ್ಯಾಮೋಹವನ್ನು, ಎಲ್ಲ ಕರ್ಮ ಬಂಧನಗಳನ್ನು ಕಳ್ಕೊಂಡು ಆ ಒಂದು ಉನ್ನತ ಸ್ಥಿತಿಗೆ ಹೋಗಿರೋರಿಗೆ ಅವೆಲ್ಲ ಈಗ ಲೆಕ್ಕ ಬರೋದಿಲ್ಲ. ಅಂದರೆ ಆಕೆ ಆ ಒಂದು ಸ್ಥಿತಿ ತಲುಪಿಬಿಟ್ಟಿದ್ದಾರೆ. ಈಗ ಯಾವ ಒಂದು ಬಾಂಧವ್ಯ, ಯಾವ ಒಂದು ರಕ್ತ ಸಂಬಂಧ, ಯಾವ ಒಂದು ಮಗ ಮೊಮ್ಮಗ ಗಂಡ ಸೊಸೆ ಯಾವ ಆಕೆಗೆ ಮೀರಿದಂಥ, ಇವೆಲ್ಲವನ್ನು ಮೀರಿದಂಥ ಸ್ಥಿತಿ ಪ್ರಜಾಪತಿ. ಹಾಗಾಗಿ ಅದು ಒಂದು ಕಾರಣ. ಇನ್ನೊಂದು, ಆಕೆ ತಿಳಿಸಿಲ್ಲ. ಯಾಕೆಂದರೆ ಅವರ ಒಂದು ದಾರಿ ಬೇರೆ, ಇವರದ ಒಂದು ದಾರಿ ಬೇರೆ ಅಲ್ವೇ. ಬಹುಶಃ ಆಕೆಗೆ ಇದು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸಿದ್ದಿರ್ಬೋದು ಆಗ. ಆದರೆ ಇಲ್ಲೊಂದು ಉಲ್ಲೇಖ ಬರುತ್ತೆ, ಯಶೋಧರೆಗೆ ಅನಿಸುತ್ತೆ ಅವ್ರಿಗಾಗಲಿ ಹೇಳಬೇಕು ಅಂತಲೂ ಮಾತೆ ಹೇಳಲಿಲ್ಲ, ಅಥವಾ ಅವರು ಬಂದು ನೋಡಿಲ್ಲ, ರಾಹುಲ ಸಹ ಬರಲಿಲ್ಲ. ಇದು ಆಕೆಗೆ ಬೇಸರವೋ ಅಥವಾ ಆಕೆನೂ ಈ ಒಂದು ವ್ಯಾಮೋಹದ ಸ್ಥಿತಿಯಿಂದ ಹೊರಗೆ ಬರ್ತಿದ್ದಾಳೋ ಆದಷ್ಟು ಸ್ಪಷ್ಟತೆ ಇನ್ನೂ ಇಲ್ಲ. ಆದರೆ ಈ ಮಾತಂತೂ ಬರೋದು ಸಹಜ ಅಲ್ಲಿ. ಆದರೆ ಮಹಾಪ್ರಜಾಪತಿ ಇದೆಲ್ಲವನ್ನೂ ಮೀರಿದ್ದಾರೆ. ಆಕೆ ಎಲ್ಲವೂ ನಡೆದಿದೆ ಈಗ ಸಾಂಗವಾಗಿ. ಆಕೆ ಅಂತಕ್ರಿಯೆಗಳೂ ಸಹ ನಡೆದಿದೆ. ಶುದ್ಧೋಧನ ಮಹಾರಾಜ ಕೂಡ ಬಹಳ ಕೃಶವಾಗಿದ್ದಾರೆ. ವಯಸ್ಸಾಗಿದೆ ರಾಜನಿಗೆ. ವಯೋಧರ್ಮದ ಪ್ರಕಾರ ಎಲ್ಲವೂ ದೇಹವು ಕೃಶವಾಗಿದೆ. ಅಂತಹ ಪರಿಸ್ಥಿತಿಲಿ ಇನ್ನು ಮಾತೆನ ಕರ್ಕೊಂಡು ಇಲ್ಲಿ ಬಂದ ನಂತರ ನಮ್ಮ ಯಶೋಧರೆಗೆ ಮತ್ತೆ ಬೌದ್ಧ ಆಶ್ರಮಕ್ಕೆ ಹೋಗುವ ಮನಸ್ಸಾಗಲಿಲ್ಲ. ಯಾಕೆಂದರೆ ಈಗಾಗಲೇ ನೆನಪಿದ್ಯಾ ಮಾಸ್ಟರ್ಸ್, ಮುಂಚೆನೇ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಯಾಕೆಂದರೆ ಆ ಮಾತೆ ಈಗಾಗಲೇ ಗಮನಿಸಿದ್ಲು, ದೈಹಿಕವಾಗಿ ಯಶೋಧರೆ ಇಲ್ಲಿದ್ದರೂ ಮನಸ್ಫೂರ್ತಿಯಾಗಿ ಆಕೆ ಇಲ್ಲಿಲ್ಲ. ಬುದ್ಧನ ಸೂತ್ರಗಳನ್ನು ಆಕೆ ಅರ್ಥಕೊಂಡಿದ್ರು ಅದನ್ನು ಸಂಪೂರ್ಣ ಪರಿಪಕ್ವವಾಗಿ ಪಾಲಿಸ್ತಿಲ್ಲ, ಇನ್ನೂ ವ್ಯಾಮೋಹದಲ್ಲಿ ಒಳಗೊಂಡಿದ್ದಾಳೆ ಅನ್ನೋ ಅವರಿಬ್ಬರ ಮಾತುಕತೆಯನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಈಗಾಗಲೇ ನೋಡಿದ್ದೀವಿ. ಹಾಗಾಗಿ ಅಲ್ಲಿ ಇದ್ದಿದ್ಲು ನಿಜ. ಯಾಕೆ ಇದ್ಲು ನಮ್ಮ ಯಶೋಧರೆ? ಆ ತಾಯಿಗೋಸ್ಕರ, ಅಲ್ಲಿರುವ ಒಂದು ಮಹಿಳೆಯರ ಏಳಿಗೆಗೋಸ್ಕರ ಇದ್ಲು. ಅಷ್ಟೇ ಅಲ್ಲ, ಈ ಕೊನೆಯ ಕಾಲದಲ್ಲಿ ಅವರು ಅಷ್ಟು ಕೃಶವಾಗಿದ್ದಾಗ ಆ ಮಾತೆಯ ಶುಶ್ರೂಷೆಯ ಒಂದು ಜವಾಬ್ದಾರಿಯನ್ನು ನಮ್ಮ ಯಶೋಧರೆ ಹೊತ್ತಿದ್ಲು. ತಾನು ಸಿದ್ಧಾರ್ಥ ಬಿಟ್ಟು ಹೋದಾಗ ಎಷ್ಟು ಕೃಶವಾಗಿ ಇನ್ನು ಜೀವನವನ್ನು ಕೊನೆಗಾಣಿಸ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಸ್ಥಿತಿಯಲ್ಲಿದ್ದಾಗ ಅವಳನ್ನು ಎತ್ತಿ ಹಿಡಿದ ಮಾತೆ ಪ್ರಜಾಪತಿ ಮಾತೆ. ಅವಳನ್ನು ಸಲಹಿ ಅವಳಿಗೆ ಕಾಲಕ್ಕೂ ಶುಶ್ರೂಷೆ ಮಾಡಿ ಅವಳ ಮನಸ್ಸಿಗೆ ಹಿತವಾಗುವಂಥ ಎಲ್ಲ ಪರಿಸ್ಥಿತಿಗಳನ್ನು ಏರ್ಪಾಟ್ ಮಾಡಿ ಆಕೆನ ಮಗುವಂತೆ ನೋಡ್ಕೊಂಡಿದ್ದಂಥ ತಾಯಿ ಆಕೆ. ಅಂಥ ತಾಯಿ ಇಂದು ಇಷ್ಟು ಕೃಶವಾಗಿದ್ದಾಳೆ ಅಂದಮೇಲೆ ಅವಳು ಬಿಟ್ಟು ಹೋಗಬಾರ್ದು, ನಾನು ಅವಳನ್ನು ನೋಡ್ಕೋಬೇಕು. ಆಕೆ ನನಗೆ ತೋರಿಸಿದ ಪ್ರೀತಿಯನ್ನು ನಾನು ಮತ್ತೆ ಈಗ ಆಕೆ ಪ್ರೀತಿ ಸೇವೆ ಮಾಡುವಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ನಾನು ಮಾಡಬೇಕು. ಎಷ್ಟೇ ಎಲ್ಲ ಜ್ಞಾನ ಸಂಚಾರ, ಒಂದು ಧ್ಯಾನದ ಬಗ್ಗೆ ಮಾತಾಡೋಕ್ಕೆ ಊರು ಹೋಗ್ತಾ ಇದ್ಲು ನಮ್ಮ ಯಶೋಧರೆ, ನಾನು ಹೇಳಿದ್ದೆ. ಅವೆಲ್ಲವನ್ನು ಬದಿಗೊತ್ತಿ ಈಗ ಇಷ್ಟು ಕೃಶವಾಗಿರುವಂಥ ಮಾತನ್ನು ನಾನು ನೋಡ್ಕೋಬೇಕು ಅಂತಿದ್ದು ಆಕೆ ಜೊತೆ ನೋಡಿಕೊಂಡು ಆ ಆಶ್ರಮದಲ್ಲಿ ಇದ್ದದ್ದು ಆಕೆಗೋಸ್ಕರ ಮತ್ತು ಆಕೆ ಜೊತೆ ಇದ್ದಂಥ ಎಷ್ಟೋ ಮಹಿಳೆಯರಿಗೋಸ್ಕರ. ಕೊನೆಗೆ ಅಷ್ಟು ಹಾಸಿಗೆ ಹಿಡಿದಂಥ ತಾಯಿಗೋಸ್ಕರ ಆಕೆ ಸೇವೆ ಮಾಡಿದ್ಲು. ಇನ್ನು ಅದೆಲ್ಲವೂ ಆದ ನಂತರ ಅಲ್ಲಿವರೆಗೂ ಆಕೆ ಜೊತೆ ಇದ್ಲು. ಈಗ ಆಕೆನೇ ಇಲ್ಲದ ಮೇಲೆ ನಮ್ಮ ಯಶೋಧರೆಗೆ ಅಲ್ಲಿ ಇರುವ ಮನಸ್ಸಾಗಲಿಲ್ಲ. ಹಾಗಾಗಿ ವಾಪಸ್ ರಾಜ್ಯಕ್ಕೆ ಬಂದು ಇವೆಲ್ಲ ಕಾರ್ಯಗಳು ಮುಗಿಸಿದ ಮೇಲೆ ಮತ್ತೆ ಹೋಗಲಿಲ್ಲ. ಆಕೆ ರಾಜ್ಯದಲ್ಲೇ ಉಳ್ಕೊಂಡ್ಲು. ಅದನ್ನು ಶುದ್ಧೋಧನ ಒಂದು ಕಡೆ ಉಲ್ಲೇಖ ಮಾಡ್ತಾನೆ, ದಯವಿಟ್ಟು ಇರ್ತೀಯ ತಾಯಿ ಅಂತ.
ಇರ್ತಾಳೋ ಇಲ್ವೋ ಅನ್ನೋ ನಂಬಿಕೆ ಇಲ್ಲ. ಇರ್ತೀಯಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ಇಲ್ಲೇ ಇರ್ತೀನಿ ಎಂದಾಗ ನಮ್ಮ ಮಹಾರಾಜನಿಗೆ ಭಾಳ ಖುಷಿ ಆಗೋಯ್ತು. ವಯಸ್ಸಾಗಿದೆ ರೀ, ಯಾರಾದರೂ ಬೇಕು ಜೊತೇಲಿ, ಯಾರೂ ಇಲ್ಲದೆ ಒಬ್ಬನೇ ಬದುಕ್ತೀನಿ ಅನ್ನೋದೆಲ್ಲ ಸಾಧ್ಯವಿಲ್ಲ. ಖಂಡಿತ ಆ ಕೃಶವಾದ ದೇಹವನ್ನು ನೋಡ್ಕೊಳ್ಳೋದಕ್ಕೆ, ಸೇವೆ ಮಾಡೋದಕ್ಕೆ ಆ ಒಂದು ಬೇಡಿಕೆ ಬಹುಶಃ ಆತನಿಗೆ ಇದ್ದಿರಲ್ದೇ ಇರ್ಬೋದು. ಆದರೆ ಆತನಿಗೂ ಒಂಟಿ ಆಗ್ಬಿಟ್ಟಿದ್ದ. ಏಕೆಂದರೆ ಎಲ್ಲರೂ ಬಿಟ್ಟು ಹೊಟ್ಟೋಗಿದ್ರಲ್ಲ. ಆ ಸ್ಥಾನದಲ್ಲಿ ರಾಜ್ಯವನ್ನು ನಿಭಾಯಿಸ್ತಾ ಆತ ಒಂಟಿ ಆಗ್ಬಿಟ್ಟಿದ್ದ. ಆತನಿಗೂ ಒಂದು ಆಸರೆ ಬೇಕಿತ್ತಲ್ವ. ಮನಸ್ಫೂರ್ತಿಯಾಗಿ ಈಕೆ ಒಪ್ಕೊಂಡು ಅಲ್ಲೇ ಇರ್ತಾಳೆ. ಅಷ್ಟೇ ಅಲ್ಲ, ದಿನಗಳೆದಂತೆ ಆತ ಸಹ ಭಾಳ ಕೃಶವಾಗ್ತಾನೆ. ಆತನನ್ನು ನೋಡಿಕೊಂಡು ಆತ ಸಹ ಕೊನೆ ಉಸಿರೆಳೆದಾಗ ಆತನ ಒಂದು ಕ್ರಿಯಾಕರ್ಮಗಳು ಏನು ಮಾಡಬೇಕೋ, ವಿಜೃಂಭಣೆಯಿಂದ ಒಬ್ಬ ಮಹಾರಾಜನಿಗೆ ಏನೆಲ್ಲ ಮರ್ಯಾದೆ ಸಲ್ಲಬೇಕೋ ಅದೆಲ್ಲವನ್ನು ನಮ್ಮ ಯಶೋಧರೆ ಮಾಡ್ತಾಳೆ. ಈ ಎಲ್ಲ ಪರಿಸ್ಥಿತಿಯಲ್ಲಿ ನೋಡಿ, ನನಗೆ ಒಂದು ಭಾಳ ಮನಸ್ಸಿಗೆ ಮುಟ್ಟಿದಂಥ ವಿಷಯ ಏನು ಅಂದರೆ, ನಮ್ಮ ಸಿದ್ಧಾರ್ಥ ಏನೋ ಹೊರಟೋದ. ಬಹುಶಃ ಅವನು ಲೋಕ ಕಲ್ಯಾಣಕ್ಕಾಗಿ ಹೋಗಿದ್ದಾನೆ, ಇಲ್ಲ ಅಂತ ಹೇಳ್ತಿಲ್ಲ. ಇಂಥ ಒಂದು ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಪ್ರಪಂಚದಲ್ಲಿ ಇರುವವರನ್ನೆಲ್ಲ, ಅಂದರೆ ಬರೀ ತನ್ನ ಸಂಸಾರ ಅಲ್ದಿರ ಇಡೀ ಸಮಾಜವೇ ನನ್ನ ಕುಟುಂಬ ಅನ್ನೋ ರೀತಿ ಎಲ್ಲರಿಗೂ ಉದ್ಧಾರ ಮಾಡೋದಕ್ಕೆ ಸಿದ್ಧಾರ್ಥ ಬುದ್ಧನಾಗಿ ಎಲ್ಲರನ್ನ ತನ್ನ ದಾರಿಯಲ್ಲಿ ಧರ್ಮಸೂತ್ರಗಳನ್ನ, ಬದುಕುವ ರೀತಿಗಳನ್ನ, ಜ್ಞಾನವನ್ನು ಕೊಡ್ತಾ ಹೋದ. ಆದರೆ ಮನೇಲಿದ್ದವರ ಪರಿಸ್ಥಿತಿ ಏನು? ರಾಹುಲ ಸಹ ಆತನ ಹಿಂದೆ ಹೊರಟೋದ. ಆದರೆ ಇಲ್ಲಿ ನನ್ನ ಲೆಕ್ಕಕ್ಕೆ ಮಾಸ್ಟರ್ಸ್, ಇದು ನನ್ನ ಅಭಿಪ್ರಾಯ, ನನಗೆ ಈ ಸಂಪೂರ್ಣ ಕಥೆಯಲ್ಲಿ ನಿಜವಾದ ಹೀರೋ ಅಂದರೆ ನಮ್ಮ ಯಶೋಧರೆ. ಆಕೆನೇ ನಾಯಕ, ನಾಯಕಿ, ಎಲ್ಲವೂ ಆಕೆನೇ. ಏಕೆಂದರೆ ನೋಡಿ, ಆಕೆ ತನ್ನ ರಾಜ್ಯದ ಕೆಲಸಗಳನ್ನು ಮಾಡಿದ್ಲು. ಏಕೆಂದರೆ ನಿಮಗೆ ಜ್ಞಾಪಕ ಇದೆಯಾ, ಮುಂದೊಂದು ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಪಕ್ಕದ ಊರಿನಿಂದ ಯಾರೋ ಬಂದು ಸಹಾಯ ಕೇಳಿದಾಗ ಆ ಊರಿಗೂ ಹೋಗಿ ಎಷ್ಟೆಲ್ಲ ಒಂದು ಔಷಧಿ ಉಪಚಾರವಿರ್ಬೋದು, ಊಟ ತಿಂಡಿಗಳ ವಿಚಾರವಿರ್ಬೋದು, ಯಾರ್ಯಾರಿಗೆ ಏನೇನು ಕಾಯಿಲೆಯಲ್ಲಿದ್ದವರು ಸೇವೆ ಸಹ ಮಾಡಿದ್ದಾಳೆ. ರಾಜಕುಮಾರಿ ಅವಳು ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಮಾಡಿದಾಳೆ ಅಂದರೆ ಎಷ್ಟು ಆ ಮನಸ್ಸು ಇನ್ನು ಎಷ್ಟು ವಿಶಾಲವಾಗಿರಬೇಡ, ಮತ್ತು ಆ ಮನಸ್ಸು, ಆ ಹೃದಯದಲ್ಲಿ ಪ್ರೇಮ ಅನ್ನೋದು ಎಷ್ಟು ತುಂಬಿರಬೇಡ. ಕಾಳಜಿ ಅನ್ನೋದು ಒಂದು ಸರಿಯಾದ ಪದ. ಆಕೆ ಒಂದು ಬದುಕನ್ನು ನೋಡಿದ್ರೆ ಪ್ರೀತಿ, ಕಾಳಜಿ, ಅಷ್ಟು ಕಾಳಜಿ ಅದನ್ನು ಮಾಡಿದ್ದಾಳೆ. ರಾಜ್ಯದ ಕೆಲಸದಲ್ಲೂ ಶುದ್ಧೋಧನನಿಗೆ ಸಹಾಯವಾಗಿದ್ದಾಳೆ. ಅಷ್ಟೇ ಅಲ್ಲ, ರಾಹುಲನ್ನು ಚೆನ್ನಾಗಿ ಸಾಗಿದೆ, ತಾಯಿಯಾಗಿ ಕರ್ತವ್ಯವನ್ನು ಮಾಡಿದ್ದಾಳೆ. ಮತ್ತು ಸೊಸೆಯಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಗಳಲ್ಲ, ಆಕೆ ಆ ವಂಶಕ್ಕೆ ಸೊಸೆ. ಆದರೂ ಸೊಸೆ ಮಗಳು ಎಲ್ಲರನ್ನೂ ಮೀರಬಹುದು ಅಂತ ಹೇಳ್ಬೋದು. ಅವೆಲ್ಲ ಸಂಬಂಧಗಳನ್ನು ಮೀರಿ ಒಂದು ಮಾನವೀಯ ಸಂಬಂಧದಲ್ಲಿ ಒಂದು ಪ್ರೀತಿಯಿಂದ ಅತ್ತೆಯನ್ನು ನೋಡ್ಕೊಂಡಿದ್ದೇನು, ಮಾವನವ್ರನ್ನ ನೋಡ್ಕೊಂಡಿದ್ದೇನು, ರಾಜ ರಾಣಿ. ಅಷ್ಟೇ ಅಲ್ಲ, ಬೌದ್ಧ ಭಿಕ್ಷುಣಿಯರಿಗೆಲ್ಲ ಏನೆಲ್ಲ ಬೇಕೋ ಆ ಆಶ್ರಮದಲ್ಲಿದ್ದಾಗ ಸುತ್ತಮುತ್ತಲು ಹಳ್ಳಿಗಳಿಗೆಲ್ಲ ಹೋಗಿ ಅವ್ರಿಗೆಲ್ಲ ಜ್ಞಾನವನ್ನು ಹಂಚ್ತಾ, ಒಂದು ವೃತ್ತಾಕಾರದಲ್ಲಿದ್ದು ಅವರು ಹೇಗೆ ಬದುಕನ್ನು, ಜ್ಞಾನ ಒಬ್ರಿಗೊಬ್ರಿಗೆ ಹಂಚ್ತಾ ಹೇಗೆ ಬದುಕಬಹುದು, ಅಂದರೆ ಸಂಘವಾಗಿ, ಸಮುದಾಯದಲ್ಲಿ, ಅಂದರೆ ಅವಳು ಸಮುದಾಯವನ್ನು ಎತ್ತಿ ಹಿಡಿಯುವ ಕಾರ್ಯವನ್ನು ಮಾಡಿದ್ದ. ಅಷ್ಟೇ ಅಲ್ಲದೆ ತನ್ನ ಸ್ವಂತ ವೈಯಕ್ತಿಕ ಒಂದು ಕರ್ತವ್ಯಗಳನ್ನು ನಿಭಾಯಿಸಿದ್ಲು. ಆಕೆ ಇವತ್ತಿನ ಜೀವನಕ್ಕೆ, ಇವತ್ತಿನ ಪರಿಸ್ಥಿತಿಗೆ ಒಂದು ಉತ್ತಮವಾದ ನಿದರ್ಶನ, ಅತ್ಯುತ್ತಮವಾದ ಉದಾಹರಣೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಮಾಸ್ಟರ್ಸ್. ಏಕೆಂದರೆ ಇವತ್ತು ನಾವೆಲ್ಲ ಇರುವಂಥ ಪರಿಸ್ಥಿತಿ, ನಾವು ಯಾರು ಇವಾಗ ನಮ್ಮ ಸಂಸಾರವನ್ನು, ಕುಟುಂಬವನ್ನು ಬಿಟ್ಟು ಎಲ್ಲೋ ಹಿಮಾಲಯದಲ್ಲಿ ಹೋಗಿ ತಪಸ್ ಮಾಡ್ತೀವಿ, ಜ್ಞಾನ ಅರ್ಜನೆ ಮಾಡ್ಕೋತೀವಿ ಅಂದರೆ ಸಾಧ್ಯವಿಲ್ಲ. ಇದು ಒಂದು ವಾಸ್ತವ ಪರಿಸ್ಥಿತಿ. ಇಂಥ ಒಂದು ವಾಸ್ತವತೆಯಲ್ಲಿ ನಮಗದು ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ವಾಸ್ತವ ಏನು, ನಮ್ಮ ಕುಟುಂಬ, ನಮ್ಮ ಒಂದು ಪರಿವಾರ, ನಮ್ಮ ಸುತ್ತಮುತ್ತಲಿನ ಜನ, ನಮ್ಮ ಸ್ನೇಹಿತರು, ಮಿತ್ರರು, ಅವೆಲ್ಲ ಬಿಟ್ಟು ಹೋಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಹಾಗೆ ಅಂತ ನಾವು ಹೀಗೆ ಒಡಿ ಸಂಸಾರದಲ್ಲೇ ಮುಳುಗೋಗಿ ಬದುಕನ್ನು ಕಳ್ಕೊಂಡ್ಬಿಡ್ತೀವ, ಅಥವಾ ಆ ರೀತಿ ಬದುಕೋ ಒಂದು ಆಸೆ ನಮಗಿದೆಯಾ? ಇಲ್ಲ. ಎಲ್ಲೋ ಒಂದು ಜ್ಞಾನಾರ್ಜನೆ ಮಾಡ್ಕೊಂಡು ಉತ್ತಮವಾಗಿ ಇರಿಸ್ಕೋಬೇಕು ಅನ್ನೋ ಒಂದು ಆಸೆ ನಮ್ಮ ಪತ್ರಿಜಿಯವರು ನಮ್ಗೆ ಹುಟ್ಟಿಸಿದ್ದಾರೆ ಅಲ್ವಾ. ಆ ಒಂದು ಮಾರ್ಗ ಕೂಡ ತೋರಿಸಿದ್ದಾರೆ. ಸಂಸಾರದಲ್ಲಿ ನಿರ್ವಾಣ ಅಂತ ಏನು ಪತ್ರಿಜಿ ಹೇಳಿದ್ರು, ಅದರ ಬೀಜವನ್ನು ನಮ್ಮ ಯಶೋಧರೆ ಆ ಕಾಲದಲ್ಲಿ ಬೀಜ ಬಿತ್ತಿದ್ಲು. ಅದಕ್ಕೆ ಪತ್ರಿಜಿಯವರು ಯಶೋಧರೆ ಕತೆ ಓದಬೇಕು. ಅವರ ಎಷ್ಟೋ ಒಂದು ವೇದಿಕೆ ಮೇಲೆ ಅವರು ಭಾಷಣಗಳು ಕೇಳಿದಾಗ ಅವರು ಹೇಳಿದ್ದನ್ನು ನಾನು ನೋಡಿದ್ದೀನಿ, ಎಷ್ಟೋ ವಿಡಿಯೋಸ್ ನಾನು ಕೇಳಿದ್ದೀನಿ. ಆವಾಗ ನನಗೆ ಅರ್ಥವಾಗಿಲ್ಲ. ಆದರೆ ಈ ಯಶೋಧರೆ ಕಥೆಯನ್ನು ಓದಿದಾಗ, ಈ ಪುಸ್ತಕವನ್ನು ಓದಿದಾಗ ಸಂಪೂರ್ಣವಾಗಿ ಒಂದು ಅಚ್ಚಳಿಯದೇ ಇರುವಂಥ ಒಂದು
ನಿರಂತರವಾಗಿ ಶಾಶ್ವತವಾಗಿ ಉಳಿದಿರುವಂಥ ಪಾತ್ರ ಯಶೋಧರೆ ನನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಅಚ್ಚಳಿಯದೆ ನಿಂತು ಬಿಟ್ಟಿದ್ದಾಳೆ. ಅಂಥ ಯಶೋಧರೆ ನಮಗೆಲ್ಲರಿಗೂ ಒಂದು ಮಾದರಿ ಯಶೋಧರೆ. ಈ ಯಶೋಧರೆಗೂ ವಯಸ್ಸಾಗ್ತಾ ಇದೆ. ಇಳಿ ವಯಸ್ಸಾಗೋಗಿ ಇಲ್ಲಿ ನೋಡಿ, ಆಕೆ ಆಶ್ರಮಕ್ಕೆ ಹಿಂತಿರುಗಿ ಹೋಗಲಿಲ್ಲ, ಬಾಕಿ ಭಿಕ್ಷುಣಿಯರೆಲ್ಲ ಹೋದರು. ಆದರೆ ಕಿಸಾ ಗೌತಮಿ, ನೈಲಾ ಮಾತ್ರ ಇಲ್ಲೇ ಇದ್ದರು. ಕಾಲಕ್ರಮೇಣ ಶುದ್ಧೋಧನ ಮಹಾರಾಜ ತೀರ್ಕೊಂಡ ಮೇಲೆ ಕಿಸಾ ಗೌತಮಿ ವಾಪಸ್ ಹೋಗ್ತಾಳೆ. ಯಾಕೆಂದರೆ ಆಕೆ ಕೂಡ ಹಂಚುವಂಥ ಕೆಲಸ, ಜ್ಞಾನವನ್ನು ಹಂಚುವಂಥ ಕೆಲಸ ಮಾಡ್ತಿದ್ದಾಳೆ ಇವರನ್ನೆಲ್ಲ ನೋಡಿ. ಆದರೆ ನೈಲಾ ಮಾತ್ರ ಉಳ್ಕೊಂಡ್ಳು. ಯಶೋಧರೆಯ ಆಪ್ತ ಸ್ನೇಹಿತೆ ಅಥವಾ ಆಧ್ಯಾತ್ಮಿಕ ಮೈತ್ರಿಯಲ್ಲಿ ಆಕೆ ಕೂಡ ಒಬ್ಬಳು, ಅಥವಾ ಒಂದು ಸ್ನೇಹಿತೆ ಅಂದರೆ ತಪ್ಪಾಗೋದಿಲ್ಲ. ನಂತರ ಆ ಕೊನೆಗಾಲದಲ್ಲಿ ಅವಳ ಶುಶ್ರೂಷೆ ಮಾಡ್ತಾ, ಅವಳ ಸೇವೆ ಮಾಡ್ತಾ ಎಲ್ಲಿದ್ಲು ಹಾಗಾದರೆ ಯಶೋಧರೆ? ಅರಮನೆಯಲ್ಲಿದ್ಲೆ? ಇಲ್ಲ. ಶುದ್ಧೋಧನ ಮಹಾರಾಜ ಇಲ್ಲೇ ಇರು ತಾಯಿ ಅಂದರೆ ಖಂಡಿತ ಒಪ್ಕೊಂಡ್ಳು. ಆದರೆ ಅವಳು ಹೇಳಿದ್ದು ಅರಮನೆಯಲ್ಲಿರೋದಿಲ್ಲ, ನಾನು ಅರಮನೆ ಆಚೆ ಒಂದು ವನ್ಯ, ಎಲ್ಲಿ ವೃತ್ತಾಕಾರದಲ್ಲಿ ಎಲ್ಲರೂ ಕೂತ್ಕೋತಾ ಇದ್ರಲ್ಲ ಮರಗಳ ಮಧ್ಯದಲ್ಲಿ, ಅಲ್ಲಿ ಒಂದು ಚಿಕ್ಕ ಗುಡಿಸಲು, ಏನು ಬೌದ್ಧ ಆಶ್ರಮದಲ್ಲಿ ಒಂದು ತೀರಾ ಏನು ಆಡಂಬರವೇ ಇಲ್ಲದಿರ ಬಹಳ ಸರಳವಾಗಿ ಏನು ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ವಿ, ಅಂಥದೇ ಒಂದು ವ್ಯವಸ್ಥೆ ಸಾಕು, ನನಗೆ ಯಾವ ಆಡಂಬರವೂ ಬೇಡ ಅಂತ ಹೇಳ್ತಾ ಅಂಥ ಒಂದು ಗುಡಿಸಿನಲ್ಲಿ ಇದ್ದುಕೊಂಡು ಎಲ್ಲರಿಗೂ ಸಹಾಯ ಮಾಡ್ತಾ, ಅಲ್ಲಿ ಜ್ಞಾನವನ್ನು ಹಂಚ್ತಾ, ಆಸುಪಾಸಿನ ಊರುಗಳಲ್ಲಿರುವವರೆಲ್ಲ ಆಕೆ ಹತ್ರ ಬಂದು ಆಧ್ಯಾತ್ಮ ಜ್ಞಾನಕ್ಕೋಸ್ಕರ ಬದುಕಿನ ಪ್ರತಿನಿತ್ಯ ಬದುಕುವ ಒಂದು ಸಹಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ, ಮತ್ತು ಅವಳ ವೃತ್ತದಿಂದ ಕಲಿಯುವಂಥ ಒಂದು ಜ್ಞಾನವನ್ನು, ಆನಾಪಾನಸತಿ ಜ್ಞಾನವನ್ನು ಎಲ್ಲವನ್ನು ಕಲೀಲಿಕ್ಕೆ ಬರ್ತಾಯಿದ್ರು. ಆಕೆ ಖುಷಿಯಾಗಿ ಹೇಳ್ಕೊಡ್ತಾಯಿದ್ರು. ಹೀಗೆ ಆಕೆನೂ ಕಾಲಕ್ರಮೇಣ ಅಸುನೀಗಿದ್ದಾಳೆ. ಈ ವಿಷಯ ತಿಳಿದ ತಕ್ಷಣ ಕಿಸಾ ಗೌತಮಿ ಓಡೋಡಿ ಬಂದಿದ್ದಾಳೆ. ಏಕೆಂದರೆ ಅವಳು ಹೊರಟು ಹೋಗಿದ್ಲಲ್ವ ಆಶ್ರಮಕ್ಕೆ ವಾಪಸ್ಸು, ಅವಳು ಹೊರಟು ಹೋಗಿದ್ಲು. ಆದರೆ ಮತ್ತೆ ವಾಪಸ್ ಬಂದು ಈಕೆ ಇಲ್ಲ ಅಂತ ತಿಳಿದಾಗ ಆಗ ಆಕೆಯನ್ನು ಭೇಟಿ ಮಾಡಿ, ನಮ್ಮ ಚೆನ್ನ ಜ್ಞಾಪಕ ಇದೆಯಾ ಮಾಸ್ಟರ್ಸ್? ಚೆನ್ನ ಯಾರು ಅಂತ? ಸಿದ್ಧಾರ್ಥನ ಸೇವಕ. ಆತ ಮಾತ್ರ ಹೋಗಲಿಲ್ಲ, ಆತ ಎಲ್ಲಿಗೂ ಹೋಗಲಿಲ್ಲ. ಇವಳ ಏನು ವೃತ್ತಾಕಾರದಲ್ಲಿ ಸಂಘ ಜೀವದಲ್ಲಿ ಆಧ್ಯಾತ್ಮ ಮೈತ್ರಿಯನ್ನು ಪಾಲಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಯಶೋಧರೆ ಏನು ಪರಿಪಾಲಿಸ್ತಾ ಇದ್ಲು, ಅದೇ ಒಂದು ಜೀವನದ ಜೊತೆ ಸಂಘ ನಮ್ಮ ಚೆನ್ನ ಮತ್ತು ಆತನ ಕುಟುಂಬದವರು ಅದನ್ನೇ ಪಾಲಿಸ್ತಾ ಬದುಕ್ತಾ ಇದ್ರು. ಆತನಿಗೂ ವಯಸ್ಸಾಗಿದೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಕಿಸಾ ಗೌತಮಿ ಬಂದು ಆತನನ್ನು ಕೇಳ್ತಾಳೆ. ಕೇಳಿದಾಗ ಏನು ಕೇಳ್ತಾಳೆ? ಹೇಗೆ ಇದ್ಲು ನಮ್ಮ ಯಶೋಧರೆ, ಕೊನೆಗಾಲದಲ್ಲಿ ಎಲ್ಲವನ್ನು ಹೇಗೆ ನಿಭಾಯಿಸಿದ್ಲು ಅಂತ ಕೇಳಿದಾಗ ಬಹಳ ಖುಷಿಯಾಗಿ ಹೇಳ್ತಾನೆ ನಮ್ಮ ಚೆನ್ನ. ಏನು ಹೇಳ್ತಾನೆ? ಕಾಲಕ್ರಮೇಣ ರಾಜನೂ ಹೋದ್ಮೇಲೆ ಎಲ್ಲರಿಗೂ ಜ್ಞಾನ ಹಂಚ್ತಾ ಆಕೆಯಲ್ಲಿ ಅದೇನೋ ಬಹಳಷ್ಟು ಪರಿವರ್ತನೆ ಆಗೋಯ್ತು. ಒಂದು ಪ್ರಕಾಶಮಾನವಾದ ರೀತಿ ಬೆಳಕ್ತಾ ಇದ್ಲು ಆಕೆ. ದಿವ್ಯ ಜ್ಞಾನವನ್ನು ಪಸರಿಸುವಂಥ ಒಂದು ಹೂವಾಗಿ ಪ್ರಜ್ವಲಿಸ್ತಾ ಇದ್ಲು ಆ ಹೆಣ್ಣು ಮಗಳು ಅಂತ ಹೇಳ್ತಾ ಇದ್ದಾನೆ. ಹೇಳ್ತಾ ಈ ಮಾತನ್ನು ಹೇಳ್ತಾನೆ. ಏನು ಹೇಳ್ತಾರೆ? ಕಳೆದ ಕೆಲವು ವರ್ಷಗಳಿಂದ ಯಶೋಧರ ಮಾತೆಯಲ್ಲಿ ಸಂಭವಿಸಿದ ಅತ್ಯಂತ ಗಮನಾರ್ಹವಾದ ಬದಲಾವಣೆ ಎಂದರೆ ದಿನದಿನಕ್ಕೂ ಆಕೆಯಲ್ಲಿ ಆಳವಾಗಿ ಕೇಳಿಸಿಕೊಳ್ಳುವ ತತ್ವ ವಿಪರೀತವಾಗಿ ಗಣನೀಯವಾಗಿ ಹೆಚ್ಚಾಯಿತು. ಅದು ಸಮುದ್ರದಷ್ಟು ಆಳವಾಗಿ, ಆಕಾಶದಷ್ಟು ವಿಶಾಲವಾಗಿ, ಗಂಗಾ ಪ್ರವಾಹದಷ್ಟು ಸ್ವಚ್ಛವಾಗಿ ಬದಲಾಯಿತು. ದುಃಖದಲ್ಲಿರುವವರು, ಆರೋಗ್ಯ ಆಶ್ರಯವನ್ನು ಆರಿಸಿ ಬಂದವರು, ಹೀಗೆ ಬಹಳಷ್ಟು ಜನ ಬಂದು ಆಕೆಯ ಹತ್ತಿರ ತಮ್ಮ ಗೋಳನ್ನು ಹೇಳಿಕೊಂಡು ಕೊನೆಯಿಲ್ಲದ ಶಾಂತಿಯನ್ನು ಹೊಂದುತ್ತಿದ್ದರು. ಆಕೆ ಎಲ್ಲರನ್ನೂ ಶ್ರದ್ಧೆಯಿಂದ ಪರೀಕ್ಷಿಸುತ್ತಾ ಆಳವಾಗಿ ಕೇಳಿಸಿಕೊಳ್ಳುತ್ತಿದ್ದರು. ಸರಿಯಾದ ಆಲಿಸುವಿಕೆ ಇಲ್ಲವೇ ಯುಕ್ತ ಶ್ರವಣ ಎಂದು ಕರೆಯುವುದೇ ಆಕೆಯ ಅಂತಿಮ ಬೋಧನೆಯಾಗಿ ಉಳಿಯಿತು. ಸರಿಯಾದ ಆಲಿಸುವಿಕೆ ಮತ್ತು ಯುಕ್ತ ಶ್ರವಣ. ಸರಿಯಾದ ಆಲಿಸುವಿಕೆ ಅಂದರೆ ಏನು? ಒಬ್ಬರು ಮಾತಾಡ್ತಾ ಇದ್ದಾರೆ, ಅಥವಾ ಯುಕ್ತ ಶ್ರವಣ ಅಂದರೆ ಏನು? ಲಿಸನಿಂಗ್. ಶ್ರವಣ ಅಂದರೆ ಕೇಳಿಸ್ಕೊಳ್ಳುವುದು. ಇದು ಬರೀ ಕೇಳಿಸಿಕೊಳ್ಳುವುದಲ್ಲ, ಆಲಿಸುವಿಕೆ. ಆ ಕೇಳಿಸಿಕೊಂಡದ್ದನ್ನು ಸರಿಯಾಗಿ ಆಲಿಸುವುದು ಅಂದರೆ ಏನು? ಮನನ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು, ಒಬ್ಬರು ನಮ್ಮನ್ನು ಒಂದು ಸಮಸ್ಯೆಯಲ್ಲಿ ಕೇಳಿ ಇಂಥ ಒಂದು ಸಮಸ್ಯೆ ನನಗೆ ಆಗಿದೆ ಅಂತ ಬಂದು ಹೇಳಿಕೊಂಡ್ರೆ, ಈಗ ಅವರೇ ಹೇಳಿದ್ರಲ್ವ, ಆರೋಗ್ಯ ಸಮಸ್ಯೆ ಇರೋರು, ಪರಿವಾರದ ಸಮಸ್ಯೆಗಳಿರೋರು, ಎಂತೆಂಥ ಜನರು ಬಂದು ಆಕೆ ಹತ್ರ ಎಲ್ಲ ಹೇಳ್ಕೊಳ್ತಾ ಇದ್ರು. ಆ ಥರ ಬಂದಾಗ ಯುಕ್ತ ಶ್ರವಣ, ಸರಿಯಾಗಿ ಕೇಳಿಸ್ಕೊಂಡು ಅದನ್ನು ಆಲಿಸಿ ಅವರಿಗೆ ಯಾವ ರೀತಿ ಜ್ಞಾನವನ್ನು ಕೊಟ್ಟು, ಜ್ಞಾನ ಯಾಕೆ ಪದೇ ಪದೇ ಜ್ಞಾನದ ಒಂದು ಪದವನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ವಿಷಯದಲ್ಲೂ ನಾವು ಒಂದೊಂದು ವಿಷಯ ಹೆಚ್ಚಿಸ್ಕೊಂಡಾಗಲೂ
ಅದು ಎಂಥದೇ ಸರಳ ವಿಷಯವಾಗಿರ್ಬೋದು, ಸಾಮಾನ್ಯ ವಿಷಯವಾಗಿರ್ಬೋದು, ಅದು ನಮಗೆ ಒಂದು ಹೆಜ್ಜೆ ಮುಂದಿಡೋದಕ್ಕೆ ಸಾಧ್ಯವಾಯಿತು ಅಂದರೆ ಅದು ಒಂದು ಜ್ಞಾನ, ಅದು ಒಂದು ಅರಿವು. ಇನ್ನೇನು ಎಲ್ಲರೂ ಉನ್ನತವಾದ ನಿರ್ವಾಣ ಸ್ಥಿತಿಗೆ ಹೋಗಬೇಕು ಅಂತಲ್ಲ, ಒಂದು ಚಿಕ್ಕ ವಿಷಯವಾದರೂ ಅದನ್ನು ತಿಳ್ಕೊಂಡ್ಮೇಲೆ ನಮ್ಮ ಬದುಕಿಗೆ ಅದು ಉಪಯೋಗಕ್ಕೆ ಬಂದಿದೆ ಅಂದಮೇಲೆ ಅದು ಒಂದು ಜ್ಞಾನವಾಯಿತು. ಆ ಚಿಕ್ಕ ಚಿಕ್ಕ ವಿಷಯಗಳನ್ನೇ ಹಂಚೋದು. ಯಾಕೆಂದರೆ ಸಾಮಾನ್ಯ ಜನರಿಗೆ ಅವರ ಒಂದು ಸ್ಥಿತಿಯಿಂದ ಮೇಲೆ ಏರಿಸಬೇಕು ಅಂದರೆ ದಿನನಿತ್ಯಕ್ಕೆ ಬೇಕಾದಂಥ ಒಂದು ಸಾಮಾನ್ಯ ಜ್ಞಾನವೇ ಬೇಕಾಗುತ್ತೆ. ಅಂಥ ಒಂದು ಸಾಮಾನ್ಯ ಜ್ಞಾನವನ್ನೇ ಪಸರಿಸ್ತಾ, ದಿವ್ಯ ಜ್ಞಾನವನ್ನೂ ಸಹ ಪಸರಿಸ್ತಾ, ಎಲ್ರಿಗೂ ಹಂಚ್ತಾ, ಯುಕ್ತ ಶ್ರವಣ ಮತ್ತು ಸರಿಯಾದ ಆಲಿಸುವಿಕೆ, ಇದು ನೋಡಿ ಮಾಸ್ಟರ್ಸ್, ಇದು ಇವತ್ತು ನಾವು ಏನು ಕೌನ್ಸಿಲಿಂಗ್, ಇದನ್ನು ಬಹುಶಃ ನಾನು ಒಂದೊಂದು ಸಂಚಿಕೆಯೂ ನಿಮಗೆ ತಿಳಿಸಿದ್ದೀನಿ. ಕೌನ್ಸಿಲಿಂಗ್ ಅಂತ ನಾವೇನಿವತ್ತು ಬಹಳಷ್ಟು ಪ್ರಚಲಿತವಾಗಿದೆ, ಅದರಲ್ಲೂ ಕೊರೋನಾ ಒಂದು ಸಂದರ್ಭದ ನಂತರ ಅಂತೂ ಈ ಕೌನ್ಸಿಲಿಂಗ್ ಅನ್ನೋ ಪದ ಎಲ್ಲೆಲ್ಲೂ ಕೇಳಿಸ್ತಾ ಇದೆ ನಿಮಗೆ. ಒಂದು ಖಿನ್ನತೆಗೆ ಡಿಪ್ರೆಷನ್ ಕೌನ್ಸಿಲಿಂಗ್ ಆಗಿರ್ಬೋದು, ಅಥವಾ ಒಂದು ವೈವಾಹಿಕ ಬದುಕಿನ ಕೌನ್ಸಿಲಿಂಗ್ ಆಗಿರ್ಬೋದು, ಅಥವಾ ವಿಚ್ಛೇದನ ತಗೊಳ್ತಾ ಇರುವಂಥ ಒಂದು ಗಂಡ ಹೆಂಡತಿಯ ಬಗ್ಗೆ ಕೌನ್ಸಿಲಿಂಗ್ ಇರ್ಬೋದು, ಅಥವಾ ಖಿನ್ನತೆಗೆ ಒಳಗಾಗಿರುವಂಥ ವಯಸ್ಕರು, ಮಕ್ಕಳು, ಇವರೆಲ್ಲರಿಗೂ ಕೌನ್ಸಿಲಿಂಗ್ ಮಾಡೋದಾಗಿರ್ಬೋದು. ಅದರ ಒಂದು ನಿಯಮ ಏನು ಹೇಳ್ತೀನಿ ಕೇಳಿ, ಸರಿಯಾದ ಆಲಿಸುವಿಕೆ ಮತ್ತು ಯುಕ್ತ ಶ್ರವಣ. ನೀವು ಕೌನ್ಸಿಲರ್ ಏನು ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ಸರಿಯಾಗಿ ನೀವು ಏನು ಹೇಳ್ತಾ ಇದ್ದೀರೋ ಕೇಳಿಸ್ಕೊತಾರೆ. ಕೇಳಿಸ್ಕೊಂಡು ನೀವು ಹೇಳಿದ್ದನ್ನೇ ವಾಪಸ್ ಹೀಗಿರ್ಬೋದಾ ಹಾಗಿರ್ಬೋದಾ ನೋಡಿ ಯೋಚನೆ ಮಾಡಿ ಅಂತ ನಿಮಗೆ ವಾಪಸ್ ಹೇಳ್ತಾರೆ. ಅಂದರೆ ನಾವು ಹೇಳಿದ್ರಲ್ಲಿ ನಾವೇ ಒಂದು ಉತ್ತರ ಕಂಡ್ಕೋತೀವಿ. ಅವ್ರೇನು ನಮಗೆ ಹೊಸದಾಗಿ ಸಲಹೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಯಾಕೆಂದರೆ ಹಾಗೆ ಹೇಳುವ ಒಂದು ಚೌಕಟ್ಟಲ್ಲಿ ಅಥವಾ ಅಧಿಕಾರದಲ್ಲಿ ಯಾರೂ ಇರಲ್ಲ. ಯಾಕೆಂದರೆ ನಮ್ಮ ಜೀವನದ ಪರಿಸ್ಥಿತಿ ನಮಗೆ ಮಾತ್ರವೇ ಗೊತ್ತಿರೋದು. ಅವರು ಕೇಳಿಸ್ಕೋಬೋದಷ್ಟೇ. ಯಾಕೆಂದರೆ ಎಷ್ಟೋ ಜನರಿಗೆ ಕೇಳಿಸ್ಕೊಳ್ಳೋರೇ ಯಾರೂ ಇರೋಲ್ಲ ಜೀವನದಲ್ಲಿ. ಅಂತಹವರಿಗೆ, ಖಿನ್ನತೆಯಲ್ಲಿ ಒಳಗಾದವರಿಗೆ ಬೇಕಾಗಿರೋದು ಕೌನ್ಸಿಲರ್ಸ್. ಅಂಥ ಒಂದು ಕೆಲಸ ನಮ್ಮ ಯಶೋಧರೆ ಆ ಕ್ರಿಸ್ತಪೂರ್ವ ಕಾಲದಲ್ಲಿ ಮಾಡಿದ್ಲು ಅಂದರೆ ಇವತ್ತು ಯಾವುದೂ ಹೊಸದಲ್ಲ ಮಾಸ್ಟರ್ಸ್. ಎಲ್ಲದರ ಬೀಜವು ಮುಂದೊಂದು ಕಾಲದಲ್ಲಿ ಆಗಲೇ ಬಿತ್ತಲಾಗ್ಬಿಟ್ಟಿದೆ. ಇವತ್ತು ನಾವೇನೆಲ್ಲ ನೋಡ್ತಿದ್ದೀವಿ ಅದಕ್ಕೆ ನಾನು ಹೇಳಿದ್ದು ಯಶೋಧರೆ ಒಂದು ಅತ್ಯುತ್ತಮವಾದ ನಿದರ್ಶನ ಅಥವಾ ಉದಾಹರಣೆ. ಇವತ್ತು ನಾವೆಲ್ಲ ಏನು ಬದುಕ್ತಾ ಇದ್ದೀವಲ್ಲ, ಯಾವ ಮಾರ್ಗವನ್ನು ಹಿಡಿದು ಬದುಕ್ತಾ ಇದ್ದೀವಲ್ಲ, ಅದಕ್ಕೆ ಶ್ರೇಷ್ಠವಾದ ಉದಾಹರಣೆ ಯಶೋಧರೆ. ಆ ಕೌನ್ಸಿಲಿಂಗ್ನ ಒಂದು ಪದ್ಧತಿಯನ್ನು ಆಕೆ ಅಂದೇ ಎಲ್ಲರಿಗೂ ಹೇಳ್ಕೊಟ್ಬಿಟ್ಟಿದ್ಲು, ಅಥವಾ ಅವರಿಗೆ ತೋರಿಸ್ಬಿಟ್ಟಿದ್ಲು. ಹೀಗೆ ಎಲ್ಲರಿಗೂ ಯಾರು ಕರೆದ್ರೂ, ಎಷ್ಟು ವಯಸ್ಸಾದರೂ ಮುಕ್ತವಾಗಿ ಖುಷಿಯಾಗಿ ಹೋಗಿ ಎಲ್ಲ ವಿಷಯಗಳನ್ನು ಹಂಚ್ತಾ ಆಕೆ ಬಾಳಿದ್ಲು ಅಂತ ನಮ್ಮ ಚೆನ್ನ ಹೇಳ್ತಾನೆ. ಅದಕ್ಕೆ ಮತ್ತೆ ಯಶೋಧರೆ ಮಾತೆ ಸಾಯುವ ಮುನ್ನವೇ ಭವಿಷ್ಯತ್ತಿನ ದರ್ಶನ ಮಾಡಿದಂತೆ ಅನಿಸುತ್ತಿತ್ತು. ಆಕೆ ಒಂದು ಭವಿಷ್ಯವನ್ನು ನುಡಿಯುತ್ತಿದ್ಲಂತೆ. ಚೆನ್ನ ಹೇಳ್ತಾ ಇರೋದು, ಪ್ರಸ್ತುತ ಯೋಗ ಪಥದಲ್ಲಿ ನಾವಿಬ್ಬರು ಸಹಜೀವನ ನಡೆಸಲು ಪರಿಸ್ಥಿತಿಗಳು ಸಕಾರಾತ್ಮಕವಾಗಿಲ್ಲ. ಆದರೆ ಬೀಜಗಳನ್ನು ಹಾಕಿರುವುದರಿಂದ ಯಾವುದೋ ಒಂದು ದಿನ ಅವು ಮೊಳಕೆಯೊಡೆದು ಚಿಗುರೊಡೆದು ಹೂ ಬಿಟ್ಟು ಫಲಗಳನ್ನು ನೀಡುತ್ತವೆ. ಆ ದಿನ ಮುಂದೆ ಇದೆ. ನೋಡಿ, ನಾನು ಈಗ ತಾನೇ ನಿಮ್ಗೆ ಹೇಳಿದ್ನಲ್ಲ, ಆಕೆ ಅಂದೇ ಬೀಜ ಬಿಟ್ಟಿದ್ದಾಳೆ. ಯಾವ ರೀತಿ ಬುದ್ಧ ಒಂದು ರೀತಿ ಬದುಕಿ ತೋರಿಸಿದ್ದಾದರೆ, ಯಶೋಧರೆ ಒಂದು ರೀತಿ ಬದುಕಿ ತೋರಿಸಿದಾದರೆ, ಅಂದರೆ ಆ ಬದುಕಿನಲ್ಲಿ ಅವರು ಜೊತೆಯಾಗಿ ಇದ್ದು ಸಾಧಿಸಿದ್ದು ಬಹಳಷ್ಟು ಕಮ್ಮಿ ಇದ್ದಿರ್ಬೋದು, ಅಥವಾ ಬೇರೆ ಆದಮೇಲೆ ಸಾಧನೆ ಹೆಚ್ಚಾಗಿದೆ. ಜೊತೆಯಾಗಿ ಇದ್ದ ಬದುಕು ಒಂದು ರೀತಿ ಇದ್ದರೆ, ಅವರು ಮನೆ ಬಿಟ್ಟು ಹೋದ ಮೇಲೆ ಆತನ ಮಾರ್ಗ, ಈಕೆಯ ಮಾರ್ಗ, ಎರಡೂ ಒಂದೊಂದು ಮಾರ್ಗಗಳಾಗಿ ನಮಗೆ ಬೀಜಗಳನ್ನು ಅಂದೇ ಬಿತ್ತಿದೆ. ಅದೇ ಆಕೆ ಹೇಳಿದ್ದು, ಬೀಜವನ್ನು ಬಿತ್ತಲಾಗಿದೆ, ಅದಿನ್ನೆಂದೋ ಮೊಳಕೆಯಾಗಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ಎಲ್ಲರಿಗೂ ಮಾರ್ಗವಾಗುತ್ತೆ. ಹೌದು ಮಾಸ್ಟರ್ಸ್, ನಮ್ಮ PSSM ಬದುಕು, ಅಥವಾ ನಮ್ಮ PSSM ಚಳುವಳಿ, ಅಥವಾ ನಮ್ಮ PSSM ಕ್ರಾಂತಿ ಏನು ಪತ್ರಿಜಿಯವರು ನಮಗೆಲ್ರಿಗೂ ತೋರಿಸಿದ್ರಲ್ಲ, ಅದನ್ನೇ ಯಶೋಧರೆ ಅಂದು ಮಾಡಿದ್ದು. ಅದಕ್ಕೆ ಪತ್ರಿಜಿಯವರು ಅಷ್ಟು ಸಾರಿ ಹೇಳ್ತಿದ್ರು, ಈ ಮಾರ್ಗವನ್ನು ಹಿಡೀರಿ, ಯಶೋಧರೆಯನ್ನು ತಿಳ್ಕೊಳ್ಳಿ, ಅವಳ ಬದುಕನ್ನು ತಿಳ್ಕೊಳ್ಳಿ, ಬುದ್ಧನ ಬದುಕನ್ನು ತಿಳ್ಕೊಳ್ಳಿ ಅಂತ. ಏಕೆಂದರೆ ಇವೆಲ್ಲವೂ ನಮಗೆ ಇವತ್ತಿಗೆ ಮಾರ್ಗದರ್ಶನ. ಇದು ಇವತ್ತು ಶುರುವಾಗಿದ್ದಲ್ಲ, ಕ್ರಿಸ್ತಪೂರ್ವ ಅಂದೇ ಶುರುವಾಗಿದ್ದು, ಅಂದೇ ಬೀಜ ಬಿತ್ತಿದ್ದು. ಅದಕ್ಕೆ ನಮ್ಮ ಕಿಸಾ ಗೌತಮಿ ಹೇಳ್ತಾ ಇದ್ದಾಳೆ, ಮುಂಚೆ ಈ ಸಂಚಿಕೆ ಯಶೋಧರೆ ಕತೆ ಶುರುವಾದಾಗಲೇ ನಿಮಗೆ ಹೇಳಿದ್ದೆ, ಇದನ್ನು ಕೇಳಿಸಿಕೊಳ್ಳಿ, ನೆನಪಿನಲ್ಲಿಟ್ಟುಕೊಳ್ಳಿ, ಎಲ್ಲರಿಗೂ ಹಂಚಿ. ಇದನ್ನು ಕೇಳಿಸಿಕೊಳ್ಳಿ, ನೆನಪಿನಲ್ಲಿಟ್ಟುಕೊಳ್ಳಿ, ಎಲ್ಲರಿಗೂ ಹಂಚಿ. ಏನನ್ನ ಕೇಳಿಸ್ಕೋಬೇಕು? ಯುಕ್ತ ಶ್ರವಣ ಇರಬೇಕು. ಯಾರ್ಯಾರು ಏನೇನು ಹೇಳ್ತಿದ್ದಾರೋ, ನಮ್ಮ ಬದುಕಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಸಹಾಯ ಬೇಕಾಗುತ್ತೋ, ಅಥವಾ ನಮಗೆ ಸಹಾಯ ಬೇಕಾಗುತ್ತಲ್ವ, ಆಗ ನಮಗೆ ಸಹಾಯ ಬೇಕಾದಾಗ ಎಷ್ಟೆಲ್ಲ ಜನರು ಬೇರೆ ಬೇರೆ ರೂಪದಲ್ಲಿ ನಮ್ಗೆ ಸಹಾಯ ಮಾಡಿರ್ತಾರೆ.
ಅದನ್ನು ನಾವು ಗಮನಿಸಿರೋದಿರಲ್ಲ. ಆದರೆ ಇವತ್ತು ದಯವಿಟ್ಟು ಒಂದೇ ಒಂದು ಕ್ಷಣ ನಿಂತು ಸಮಾಧಾನವಾಗಿ ಒಂದು ಕಡೆ ಕೂತು ಜ್ಞಾಪಿಸ್ಕೊಳ್ಳಿ, ಆಲಿಸಿ. ನಿಮ್ಮ ಬದುಕು ಹಾದು ಬಂದಿದ್ದೀರಾ, ಯಾವ್ಯಾವ ಪರಿಸ್ಥಿತಿಯಲ್ಲಿ ಯಾರ್ಯಾರು ನಿಮಗಾಗಿದ್ದಾರೆ ಅವರನ್ನೆಲ್ಲ ನೆನೆಸ್ಕೊಳ್ಳಿ, ಅವ್ರನ್ನೆಲ್ಲ ನೆನಪು ಮಾಡ್ಕೊಳ್ಳಿ, ನಿಧಾನವಾಗಿ ಜ್ಞಾಪಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಎಲ್ಲವನ್ನು ಶ್ರವಣ ಮಾಡಿ ಆಲಿಸಿ, ಅವ್ರನ್ನೆಲ್ಲ ನೆನಪಿಸ್ಕೊಂಡು ಅವ್ರಿಗೊಂದು ಧನ್ಯವಾದವನ್ನು ತಿಳಿಸಿ. ಅವರು ಆ ಒಂದು ಸಮಯದಲ್ಲಿ ನಿಮ್ಮ ಬದುಕಿಗೆ, ನನ್ನ ಬದುಕಿಗೆ, ಯಾರೇ ಆಗಿರ್ಬೋದು, ಸಂಬಂಧಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರೋ ಅಪರಿಚಿತ ವ್ಯಕ್ತಿ ಎಲ್ಲೋ ಬಸ್ ಸ್ಟ್ಯಾಂಡ್ನಲ್ಲೋ ರೈಲ್ವೆ ನಿಲ್ದಾಣದಲ್ಲೋ ಎಲ್ಲೋ ಯಾರೋ ಒಂದು ಹೇಳಿದ ಮಾತೆ ನಮ್ಮ ಜೀವನದಲ್ಲಿ ಎಷ್ಟು ಪರಿಣಾಮ ಬೀರಿರುತ್ತೆ. ಅವರನ್ನೆಲ್ಲ ನೆನೆಸ್ಕೊಳ್ಳಿ, ಅವ್ರಿಗೊಂದು ಸಲ್ಯೂಟ್ ಹೊಡಿರಿ, ಅವ್ರಿಗೊಂದು ಧನ್ಯವಾದ ಹೇಳಿ. ಮತ್ತು ನಿಮ್ಮ ಬದುಕಿನಲ್ಲಿ ಸಾಧ್ಯವಾದರೆ ನಾವು 4 ಜನಕ್ಕೆ ಸಹಾಯವಾಗೋ ರೀತಿ ಬದುಕೋಣ. ಯಾರು ಉದ್ಧಾರ ಮಾಡೋದಕ್ಕಾಗೋದಿಲ್ಲ ಮಾಸ್ಟರ್ಸ್, ಇದೊಂದು ಸತ್ಯ. ಆದರೆ ಜ್ಞಾನ ಅಂತ ಏನು ಇಲ್ಲಿ ಪದೇ ಪದೇ ಹೇಳ್ತಾ ಇದೆಯಲ್ಲ, ಆ ಜ್ಞಾನವನ್ನು, ನಮಗೆ ತಿಳಿದಿರೋ ಜ್ಞಾನವನ್ನು ಅವ್ರಿಗೊಂಚೂರು ಕೊಡ್ಬೋದಷ್ಟೆ, ಹಂಚ್ಬೋದಷ್ಟೆ. ಅದೇ ಹೇಳಿರೋದು ಅವರು. ಕೇಳಿರಿ, ನೆನ್ಪಿಟ್ಕೊಳ್ಳಿ, ಹಂಚಿ ಅಂತ. ಕೇಳಿಸ್ಕೊಳ್ಳಿ, ಜ್ಞಾನವನ್ನು ಕೇಳಿಸ್ಕೊಳ್ಳಿ, ಅದನ್ನು ನೆನ್ಪಿಟ್ಕೊಳ್ಳಿ, ಮತ್ತೆ ಅದನ್ನು ಹಂಚಿ. ನಮ್ಮ ಪತ್ರಿಜಿಯವ್ರು ಹೇಳಿಲ್ವಾ, ABCD ಕಲ್ತ್ರೆ ABCDನೇ ಹೇಳ್ಕೊಡಿ. ಅಯ್ಯೋ ಇಲ್ಲ, ನಂಗೆ EFGH ಬರಲ್ಲಪ್ಪ, ಅದು ಕಲ್ತ ಮೇಲೆ ಹೇಳ್ಕೊಡ್ತೀನಿ ಅಂತ ಅಲ್ಲ. ನಿಮಗೆ 4 ಅಕ್ಷರ ಬಂದಿದ್ರೆ 4 ಅಕ್ಷರನೇ ಮತ್ತೆ ನೀವು ಕಲ್ತ್ಕೊಳ್ಳಿ. ಕಲಿಯೋದು ಇದ್ದೇ ಇದೆ, ನಿರಂತರ, ಚಿರಂತನ. ನಾವು ಕಲೀಲೇಬೇಕು. ಈ ಭೂಮಿ ಮೇಲೆ, ಈ ದೇಹದಲ್ಲಿ ಆತ್ಮವಿರುವವರೆಗೂ ನಾವು ಕಲಿತಾ ಹೋಗಲೇಬೇಕು. ಅದು ಕೊನೆಯೇ ಆಗೋದಿಲ್ಲ. ಯಾಕಂದರೆ ಜ್ಞಾನದ ಭಂಡಾರ ಅಷ್ಟು ಇದೆ. ಎಷ್ಟು ಸವಿದರೂ, ಎಷ್ಟು ತಿಂದರೂ, ಎಷ್ಟು ಕುಡಿದರೂ ಅದು ಕಮ್ಮಿ ಆಗೋದೇ ಇಲ್ಲ. ಹಾಗೆ ಆ ಜ್ಞಾನವನ್ನು ನಾವು ಶೇಖರಿಸ್ತಾ ಇರಬೇಕು, ನಾವು ಹಂಚ್ತಾ ಇರಬೇಕು. ಹಂಚ್ತಾ ಈ ಬದುಕನ್ನು ಸಾಗಿಸ್ಬೇಕು. ಕೇಳಿರಿ, ನೆನಪಿಟ್ಕೊಳ್ಳಿ, ಕೇಳಿಸ್ಕೊಳ್ಳಿ, ದಯವಿಟ್ಟು ನೆನಪಿಟ್ಕೊಳ್ಳಿ ಮತ್ತು ಹಂಚಿ. ಇದೇ ನಮ್ಮ ಕಿಸಾ ಗೌತಮಿ ಮೊದಲನೇ ಸಂಚಿಕೆಯಲ್ಲೂ ಹೇಳಿದ್ಲು, ಈಗಲೂ ಹೇಳ್ತಾ ಇದ್ದಾಳೆ. ಇದೇ ನಮ್ಮ PSSM ಮಂತ್ರ ಕೂಡ ಆಗಿದೆ. ದಯವಿಟ್ಟು ಹಂಚೋಣ. ನಮಗೇನು ಗೊತ್ತಿದೆಯೋ ಅದು ಹಂಚೋಣ. ಎಲ್ಲರೂ ಧ್ಯಾನ ಮಾಡಿ, ಎಲ್ಲರ ಜೊತೆ ಧ್ಯಾನ ಮಾಡಿ, ಎಲ್ಲರನ್ನ ಒಟ್ಟುಗೂಡಿಸಿ ಧ್ಯಾನ ಮಾಡಿ. ಸಮುದಾಯದ ಒಂದು ಮಾರ್ಗವನ್ನು ತೋರಿಸಿರೋ ನಮ್ಮ ಯಶೋಧರೆಯ ಮಾತೆಯನ್ನು ಗುರುವಾಗಿಟ್ಟುಕೊಂಡು ಅವಳ ಮಾರ್ಗವನ್ನು, ಅವಳ ಜ್ಞಾನವನ್ನು ನಾವು ತಿಳ್ಕೊತಾ ಎಲ್ರಿಗೂ ಹಂಚ್ತಾ ಬದುಕನ್ನು ಸಾಗಿಸೋಣ. ಮಾಸ್ಟರ್ಸ್, ಈ ಸಂಚಿಕೆ ಅಥವಾ ಯಶೋಧರೆಯ ಕಥೆಯನ್ನು ಇಂದು ನಾನು ಮುಗಿಸ್ತಾ ಇದ್ದೀನಿ. ಇನ್ನು 2ನೇ ಭಾಗದ ಬಗ್ಗೆ ಮುಂದೊಂದು ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ಎಂದಾದರೂ ಅವಕಾಶ ಸಿಕ್ಕಾಗ ಖಂಡಿತ ಹೇಳ್ತೇನೆ. ಅಲ್ಲಿವರೆಗೂ ಇಂಥ ಅದ್ಭುತವಾದಂಥ ಒಂದು ಇತಿಹಾಸದ ನಾಯಕಿ ಅಂದರೆ ತಪ್ಪಾಗೋದಿಲ್ಲ. ಈ ನಾಯಕಿಯ ಅಥವಾ ನಾಯಕ ಸಹ, ಯಾಕೆ ನಾಯಕಿ ಅಂತ ಹೇಳಬೇಕು, ನಾಯಕ, ನಾಯಕಿ, ಗುರು ಎಲ್ಲವೂ ಅವಳೇ. ಆಕೆ ಬಗ್ಗೆ ಮಾತಾಡೋದಕ್ಕೆ ನನಗೆ ಬಹಳ ಖುಷಿಯಾಗಿದೆ. ಇಂಥ ಒಂದು ಅವಕಾಶವನ್ನು ನಮ್ಮ PMC ಕನ್ನಡ ವಾಹಿನಿಯವರು ನನಗೆ ಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ನೀವೆಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದೀರಾ, ತಿಳಿಸ್ತಾನೋ ಇದ್ದೀರಾ, ದಯವಿಟ್ಟು ನಿಮ್ಮ ಕಾಮೆಂಟ್ಸನ್ನು ತಿಳಿಸಿ. ಹೀಗೆ ಈ ಪ್ರಯಾಣ ಮುಂದೆ ಸಾಗ್ತಾ ಇರಲಿ ಅಂತ ಆಶಿಸ್ತಾ, ಇವತ್ತು ಈ ಕಥೆಯೊಳಗೆ, ಈ ಕಥೆಯ ಕೊನೆಯ ಭಾಗದೊಂದಿಗೆ, ಅಥವಾ ಯಶೋಧರೆ ಕಥೆ ಇನ್ನೊಂದು ಭಾಗ ಇದೆ, ಅದು ಹೇಳ್ತೀನಿ. ಆದರೆ ಈ ಮೊದಲನೇ ಭಾಗದ ಕೊನೆಯ ಸಂಚಿಕೆಯನ್ನು ಇಂದು ಮುಗಿಸ್ತಾ ಇದ್ದೀನಿ. ಮತ್ತೆ ಅವಕಾಶ ಸಿಕ್ಕಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.